ನನ್ನ ಹೆಸರು ನವೀನ್ ಅಂತ. ನಾನು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನವನು, ಮುದೇನೂರು ಗ್ರಾಮದವನು. ನಾನು ಮೂಲತಃ ರಂಗಭೂಮಿ, ನಾಟಕಗಳು ಈ ಥರ ಸಿನಿಮಾ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಬಂದವನು ನಾನು. ಇವಾಗ ನಾನು ಮೊದಲೇ ಅನುಭವ ಹೇಳೋದಾದರೆ, ಸೈಕಲ್ದು ಹೇಳೋದಾದರೆ, ನಾನು ಹೂವಿನಡಗಲಿಯಿಂದ ಕಟ್ಟಕ ಪೋರ್ಬಂದರ್ ಇದು ಸಾರಿ ಹೂ ಯಾವುದು ಒಡಿಸ್ಸಾದ ಕಟಕ್ಕಿಗೆ ಹೋಗಿದ್ದೆ. ನಾನು ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮಸ್ಥಳವಾದ ಕಟಕ್ಕಿಗೆ ಹೋಗಿದ್ದೆ. ಅದು 1600 ಕಿಲೋಮೀಟ್ರ್ ಆಗಿತ್ತು. ಆ ಜರ್ನಿ ನನಗೆ ತುಂಬ ಅನುಭವ ಕೊಡ್ತು ಸರ್. ಹೇಳೋಕ್ಕಾಗಲ್ಲ ಸರ್, ಅದು ಅನುಭವಿಸಿದ ಮೇಲೇ ಗೊತ್ತಾಗೋದು. ತುಂಬ ಒಂದು ಒಳ್ಳೆಯ ಅನುಭವ ಸಿಕ್ತು ಸರ್ ಅದರಿಂದ ಒಂದು 4 ಜನ ನನ್ನ ಪರಿಸರ ಉಳಿಸಿ ಜೀವ ವೈವಿಧ್ಯತೆ ಉಳಿಸಿ ಅನ್ನೋದನ್ನು ಪ್ರಚಾರ ಮಾಡ್ಕೊತ ಹೋದೆ. ನನಗೆ ತುಂಬ ಖುಷಿ ಆಯಿತು. ಜನ ತುಂಬ ರೆಸ್ಪಾನ್ಸ್ ಮಾಡಿದರು ನನಗೆ. ಅಲ್ಲಿಂದ ನನಗೆ ತುಂಬ ಖುಷಿ ಆಯಿತು ಸರ್. ಸಾಮಾನ್ಯವಾಗಿ ಸೈಕಲನ್ನು ಭಾಳ ಮಂದಿ ಬಳಸೋದಿಲ್ಲ ಅಂತ ಹೊತ್ತಿಗೆ ನೀವೇ ಸಂದೇಶ ಸರ್, ಸೈಕಲ್ನ ಬಳಸೋದ್ರಿಂದ ಅದು ತುಂಬ ಹೆಲ್ತ್ಗೂ ಒಳ್ಳೆಯದು. ನಮ್ಮ ದಿನನಿತ್ಯದ ಜೀವನದಲ್ಲಿ ಗಾಡಿಗಳು, ಬೈಕ್ಗಳು ತುಂಬ ವಾಯು ಮಲಿನ ಮಾಡ್ತವೆ. ಸೈಕಲ್ನ ಬಳಸೋದ್ರಿಂದ ತುಂಬ ಉಪಯೋಗಗಳಿದೆ. ವಾಯುಮಾಲಿನ್ಯ ತಡೆಯಬಹುದು, ಪರಿಸರವನ್ನು ಉಳಿಸ್ಬೋದು ನಾವು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವರಾಯಪ್ಪ ನೀರ್ಲೋಟಿ. ನಾನು ಈ ಬಾರಿ 3ನೇ ಸೈಕಲ್ ಯಾತ್ರೆ ಪಂಜಾಬ್ಗೆ ತೆರಳ್ತಿದ್ದೀನಿ. ಈ ಮುಂಚೆ 2019 ಡಿಸೆಂಬರ್ನಲ್ಲಿ ಮಹಾತ್ಮ ಗಾಂಧಿ ಜನ್ಮಸ್ಥಳದಂಥ ಪೋರ್ಬಂದರಿಗೆ 17 ಕಿಲೋಮೀಟರ್ ಸೈಕಲ್ ತುಳಿಯುವ ಮೂಲಕ ಪೋರ್ಬಂದರಿಗೆ ಹೋಗಿದ್ದೆ. ಅದೇ ರೀತಿಯಾಗಿ ಕಳೆದ ಬಾರಿ ನನ್ನ ಜೊತೆಗಿರುವಂಥ ವಿಜಯನಗರ ಜಿಲ್ಲೆ ಹೂವಿನಡಿ ತಾಲೂಕಿನ ಮುದೇನೂರು ಗ್ರಾಮದ ನವೀನ್ ಕುಮಾರ್ ಕಡಾರಿ, ನನ್ನ ಸ್ನೇಹಿತ, ಅವರೊಟ್ಟಿಗೆ ಕಟಕ್ಕಿಗೆ ನಾನು 2024 ಫೆಬ್ರವರಿಯಲ್ಲಿ ಹೋಗಿದ್ದೆ. ಅದೇ ರೀತಿಯಾಗಿ ಈ ಬಾರಿ 2025 ಡಿಸೆಂಬರ್ 25ರಿಂದ ನವೀನ್ ಕಡಾರಿಯವ್ರ ಜೊತೆಗೆ ನಾನು ಭಗತ್ ಸಿಂಗ್ನ ಜನ್ಮಸ್ಥಳವಾದಂಥ ಪಂಜಾಬ್ನ ಬಂಗಾ ಸ್ಥಳಕ್ಕೆ ನಾನು ಸೈಕಲ್ ಯಾತ್ರೆಯ ಮೂಲಕ ತೆರಳ್ತಿದ್ದೀನಿ. ಸೈಕಲ್ ಯಾತ್ರೆಗೆ ಬೇಕಾದಂಥ ಪೂರಕ ಸಾಮಗ್ರಿಗಳನ್ನು ನಾನು ಹೊರಟಿದ್ದೇನೆ. ಪಂಚರ್ ಕಿಟ್ಟು, ಹೊದಿಕೆ, ಹಾಸಿಗೆ ಹಾಗೂ ನಮಗೆ ತಿನ್ನಲು ಬೇಕಾಗುವಂಥ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಸುಮಾರು ಪಂಜಾಬು ಇಲ್ಲಿಂದ 2500 ಕಿಲೋಮೀಟ್ರ್ಗಿಂತ ಜಾಸ್ತಿ ಆಗುತ್ತೆ. ದಿನಕ್ಕೆ ನಾವು 120ರಿಂದ 150 ಕಿಲೋಮೀಟ್ರ್ ನಾವು ಸೈಕಲ್ ತುಳಿಯೋ ಮೂಲಕ ಬೆಳಗ್ಗೆಯಿಂದ ಸಂಜೆವರೆಗೂ ಸೈಕಲ್ ತುಳಿದು ನಾವೆಲ್ಲೆಲ್ಲಿ ಉಳ್ಕೊಳ್ತೀವಿ, ಎಲ್ಲಿ ಊಟಕ್ಕೆ ನಿಲ್ಲಿಸ್ತೀವಿ ಅಂಥ ಸಂದರ್ಭದಲ್ಲಿ ಸ್ವಚ್ಛ ಭಾರತ ನಮ್ಮ ಅಭಿಯಾನ ಏನಿದೆಯಲ್ಲ, ಆ ಅಭಿಯಾನ ಕುರಿತು ನಾವು ಎಲ್ಲ ಪ್ರಚಾರ ಮಾಡ್ತಾ ಹೋಗ್ತಾ ಇರ್ತೀವಿ. ಇದು ಸುಮಾರು 18ರಿಂದ 20 ದಿನ ಆಗುವಂಥ ಸಾಧ್ಯತೆ ಇದೆ. ಹಾಂ ಸರ್, ಏನಂದರೆ ಇದು ವಿಶೇಷವಾಗಿ ಚಳಿಗಾಲ ಇರೋಂಥ ತುಂಬ ತೀವ್ರತರ ಚಳಿ ಇದೆ. ಆ ಚಳಿಯಲ್ಲೂ ಕೂಡ ನಾವು ಹೋಗಲೇಬೇಕಂತ ಒಂದು ಗಟ್ಟಿ ನಿರ್ಧಾರ ಮಾಡಿ ಸಂಕಲ್ಪ ಮಾಡಿ ಹೊರಟಿದ್ದೇವೆ. ಏನೇ ಒಳ್ಳೆಯ ಕೆಲಸ ಮಾಡ್ಬೇಕಾದ್ರೂ ಒಳ್ಳೇದಾಗಿ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ಖುಷಿ ಆಗುತ್ತೆ. ಎಲ್ಲ ದಿನ ಸೈಕಲ್ ಪ್ರಾಕ್ಟೀಸ್ ಐತೆ? ಹಾಂ ಸರ್, ದಿನ ಮಾಡ್ತೀವಿ ಸರ್. ನಾವು ಮನೇಲಿದ್ದಾಗ ದಿನನಿತ್ಯ ಬೆಳಗ್ಗೆ ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಸೈಕಲ್ ತೊಗೊಂಡು ಹೋಗ್ತಾ ಇರ್ತೀವಿ. ಅದಾದ ನಂತರ ಇದಕ್ಕೂ ಮುಂಚೆ ನಾವು ಒಂದು 15-20 ಸೈಕಲ್ ತುಳಿದೇವೆ. ದಿನಕ್ಕೆ ಒಂದು 50-60 ಕಿಲೋಮೀಟ್ರ್ ನಾವೆಲ್ಲ ಸೈಕಲ್ ಪ್ರಾಕ್ಟೀಸ್ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕ ಭಾಗದ ಇಬ್ಬರು ಯುವಕರು, ಒಬ್ಬರು ನಮ್ಮ ಕೊಪ್ಪಳ ಜಿಲ್ಲೆಯವರು, ಇನ್ನೊಬ್ಬರು ವಿಜಯನಗರ ಜಿಲ್ಲೆಯಿಂದ ಯುವಕರು ಇವತ್ತು ತಮ್ಮ ಸೈಕಲ್ ಯಾತ್ರೆ ಮೂಲಕ ಇವತ್ತು ಭಗತ್ ಸಿಂಗ್ನ ಜನ್ಮಸ್ಥಳ ಆದಂಥ ಪಂಜಾಬಿಗೆ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಅವರ ಸಾಧನೆ ಮೆಚ್ಚುವಂಥದ್ದು. ಈಗಾಗಲೇ ಅವರು ಕಟಕ್ಕಿಗೆ ಮತ್ತು ಹಿಂದೆ ಬೇರೆ ಕಡೆ ಹೋಗಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಅವರ ಸಾಧನೆ ಉತ್ತಮವಾದಂಥದ್ದು. ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಅಂತಕ್ಕಂಥ ಒಂದು ಸಂದೇಶ ತೆಗೆದುಕೊಂಡು ಇವತ್ತು ಅವ್ರು ಹೋಗ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಂದು ಇವತ್ತು ನಾನು ಹಾರೈಕೆ ಮಾಡಲು ಇಲ್ಲಿ ಬಂದಿದ್ದೀನಿ.